ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಂದು ವಿನಂತಿ, ದಯವಿಟ್ಟು ದೀಪಾವಳಿ ಅಂತ ಹೇಳಿ, ನಾವು ಕನ್ನಡಿಗರು ದಿವಾಳಿ ಅಂತ ಹೇಳಿದ್ರೆ ದಿವಾಳಿಗೆ ಅರ್ಥ ಬೇರೆ, ಹಾಗಾಗಿ ಹ್ಯಾಪಿ ದಿವಾಲಿ ಅಂತ ಹೇಳಬೇಡಿ. ನಮ್ಮ ಕನ್ನಡವನ್ನು ಉಳಿಸ್ಕೊಳ್ಳೋದಕ್ಕೆ ಇದು ಒಂದು ವಿಷಯ ಅಂತ ಹೇಳ್ಬೋದು. ಮತ್ತು ದಿವಾಳಿ ಅನ್ನೋದು ಕನ್ನಡದಲ್ಲಿ ಬೇರೆಯೇ ಅರ್ಥ ಬರುತ್ತೆ. ಹಾಗಾಗಿ ದೀಪಾವಳಿಯ ಶುಭಾಶಯಗಳು ಅಂತಲೇ ಹೇಳಿ ನೀವು ಒಂದು ಗ್ರೀಟಿಂಗ್ಸನ್ನು ಕಳಿಸಿದಾಗ, ಒಬ್ಬರಿಗೆ ಒಂದು ವಿಶೇಷವಾದ ಕಾರ್ಡನ್ನು ಕಳಿಸಿದಾಗ ಕೂಡ ದೀಪಾವಳಿ ಅಂತ ಇರೋದನ್ನೇ ಹುಡುಕಿ ದಿವಾಲಿ ಅಂತ ದಯವಿಟ್ಟು ಹೇಳಬೇಡಿ. ಇದು ನನ್ನ ಒಂದು ವಿನಂತಿ ಅಂತ ಅಂದ್ಕೊಳ್ಳಿ. ಮತ್ತು ಇನ್ನೊಂದು ವಿನಂತಿನ ಸೇರಿಸೋದಕ್ಕೆ ಇಷ್ಟಪಡ್ತೀನಿ. ಹೌದು, ರೆಗ್ಯುಲರಾಗಿ ಚಾನಲ್ ನೋಡೋರು ಗೊತ್ತೇ ಇದೆ, ನಮ್ಮ ಚಾನಲ್ನ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾಗಿ ವಿಡಿಯೋ ಬಂದ ತಕ್ಷಣ ನಿಮಗೆ ಮೊದಲಿಗೆ ಟಣ್ ಅಂತ ಗಂಟೆ ಹೊಡೆದು ನೋಟಿಫಿಕೇಷನ್ ಬಂದ್ಬಿಡುತ್ತೆ. ಆಲ್ರೆಡಿ ಮಾಡ್ಕೊಂಡಿದ್ರೆ ನನ್ನ ನಮಸ್ಕಾರಗಳು ನಿಮಗೆ. ಸೊ ದೀಪಾವಳಿ ಅಂತಂದರೆ ಅರ್ಥ ಏನು? ದೀಪಾವಳಿದ ಅರ್ಥ ಹೇಳೋದಕ್ಕೆ ಒಂದು ಕತೆ, ದೀಪಾವಳಿ ಬಗ್ಗೆ ಎಲ್ಲ ನಿಮ್ಗೊಂದು ಅರ್ಥವನ್ನು ಹೇಳೋದಕ್ಕೆ ಒಂದು ಕಥೆಯನ್ನು ಹೇಳ್ತೀನಿ. ಒಂದು ಸಂಸಾರ, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಇಟ್ಕೊಳ್ಳಿ. ತಂದೆ ತಾಯಿ, ಒಂದು ಇಬ್ಬರು ಮಕ್ಕಳಿರ್ತಾರೆ. ತುಂಬ ಒಟ್ಟಿಗೆ ಸಂತೋಷದಿಂದ ಇದ್ದಂಥ ಕುಟುಂಬ. ಕಾರಣಾಂತರಗಳಿಂದ ಚಿಕ್ಕ ವಯಸ್ಸಲ್ಲೇ ಮಕ್ಕಳನ್ನ ಸ್ಕೂಲಿಗೆ ಹೋಗ್ತಾ ಇರೋ ಮಕ್ಕಳು, ತಂದೆ ದಿಢೀರ್ನೇ ತೀರ್ಕೊಂಡ್ಬಿಡ್ತಾರೆ. ಆಗ ಕರ್ಮಕ್ರಿಯೆಗಳೆಲ್ಲ ನಡೆಯುತ್ತೆ. ಆಮೇಲೆ ತಾಯಿ ಏನು ಮಾಡ್ತಾಳೆ, ತಂದೆಯ ಒಂದು ಶರ್ಟನ್ನು ಯಾವಾಗಲೂ ಹ್ಯಾಂಗರಲ್ಲಿ ಹಾಗೆ ಹಾಕಿಟ್ಟಿರ್ತಾಳೆ. ತಿಂಗಳು ತಿಂಗಳಿಗೊಮ್ಮೆ ಅದನ್ನು ಒಗೆದು ಇಸ್ತ್ರಿ ಮಾಡಿ ಹಾಕ್ತಾ ಇರ್ತಾಳೆ. ಮಕ್ಕಳಿಗೆ ಅದರ ಅರ್ಥ ಗೊತ್ತಾಗಲ್ಲ, ಕೇಳೋದು ಇಲ್ಲ, ಅವರದೇ ಅವರು ಲೋಕದಲ್ಲಿ ಇರ್ತಾರೆ. ಸೊ ಯಾವಾಗಲಾದರೂ ಮಕ್ಕಳು ಬುಕ್ ತೊಗೋಬೇಕು ಅಥವಾ ಪೆನ್ಸಿಲ್ ತೊಗೋಬೇಕು, ಫೀಸ್ ಕಟ್ಟಬೇಕು, ಅಮ್ಮ ದುಡ್ಡು ಬೇಕು ಅಂತಂದಾಗ ಆ ತಾಯಿ ಏನು ಮಾಡ್ತಿರ್ತಾಳೆ, ತನ್ನ ಗಂಡನ ಆ ಶರ್ಟಿನ ಜೋಬಿನಲ್ಲಿ ಹಣವನ್ನು ಇಡ್ತಾ ಇರ್ತಾಳೆ. ಅಪ್ಪನ ಜೋಬಲ್ಲಿ ಇದೆ, ತಗೋ ಹೋಗು ಅಂತ ಹೇಳ್ತಿರ್ತಾರೆ. ಸೊ ಆ ಮಕ್ಕಳು ತಗೋತಾ ಇರ್ತಾರೆ. ಹಾಗೆ ನಡೀತಾ ಬರುತ್ತೆ. ಕೊನೆಗೆ ಒಂದು 15 ವರ್ಷ ನಡೆಯುತ್ತೆ. ನಂತರ ಮಗ ಮಗಳು ಎಲ್ಲ ದುಡಿಯೋದಕ್ಕೆ ಶುರು ಮಾಡ್ತಾರೆ, ಅವರವರ ಸಂಸಾರಗಳು ಬರುತ್ತೆ. ಆಗ ಮಕ್ಕಳು ಕೇಳ್ತಾರೆ, ಯಾಕಮ್ಮ ನೀನು ದುಡ್ದು ಕೊಡೋ ದುಡ್ಡನ್ನು ಕೂಡ ಅಪ್ಪನ ಜೋಬಿನಿಂದ ತೊಗೊಳಕ್ಕೆ ಹೇಳ್ತಿದ್ದೆ ಅಂತಂದಾಗ ಆ ತಾಯಿ ಹೇಳ್ತಾಳೆ, ಯಾಕೆ ಅಂದರೆ ಅಪ್ಪನ ನೆನಪನ್ನು ನೀವು ಮರಿಬಾರ್ದು. ಅಪ್ಪ ಅನ್ನೋ ಒಂದು ಅಂಶ, ಅಪ್ಪ ಇಲ್ಲದೆ ಇದ್ರು ಅಪ್ಪ ಅನ್ನೋ ಒಂದು ಅಂಶ ನಮ್ಮ ಜೀವನದಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ನಾನು ಹಾಗೆ ಮಾಡಿದೆ ಅಂತ ಹೇಳಿ. ಈ ಕಥೆನ ನಾನು ಯಾಕೆ ಹೇಳಿದೆ ಅಂತಂದರೆ, ಕತ್ತಲಾದ ಮೇಲೆ ಬೆಳಕು, ಬೆಳಕಾದ ಮೇಲೆ ಕತ್ತಲೆ, ದಿನ ಆದ ಮೇಲೆ ರಾತ್ರಿ, ರಾತ್ರಿ ಆದ ಮೇಲೆ ಹಗಲು, ಹಗಲು ಇರುಳು ಬರಲೇಬೇಕು ಅಲ್ವಾ? ಹಾಗೆ ನಮ್ಮ ಜೀವನದಲ್ಲಿ ಯಾವುದೇ ತೊಂದರೆಗಳಿದ್ರೂ ಕೊನೆ ಇಲ್ಲದ ತೊಂದರೆಗಳು ಯಾವುದೂ ಇಲ್ಲ, ಅದು ಕೊನೆ ಆಗಲೇಬೇಕು, ಮತ್ತು ನಮಗೆ ಬೆಳಕು ಬರಲೇಬೇಕು. ದೀಪಾವಳಿ ಕೂಡ ಇದನ್ನು ಸೂಚಿಸುತ್ತೆ. ಬೆಳಕಿನ ಹಬ್ಬ ಅಂತ ಕರೀತಾರೆ. ಬೆಳಕು ಅಂತಂದರೆ ಒಂದು ಖುಷಿ, ಒಂದು ನಂಬಿಕೆ, ಒಂದು ಆಶಾವಾದಿತ್ವ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಹಾಗೆ ಅಪ್ಪನ ನೆನಪನ್ನು ಈ ತಾಯಿ ಹೇಗೆ ಉಳಿಸ್ಕೊಂಡ್ಲೋ, ಪ್ರತಿಯೊಂದು ಹಬ್ಬನೂ ನಮಗೆ ದೇವರಲ್ಲಿ ಇರುವಂಥ ಪ್ರೀತಿ, ಗೌರವ, ನಂಬಿಕೆ, ಭಕ್ತಿ ಇದೆಲ್ಲವನ್ನು ಸದೃಢಪಡಿಸೋದಕ್ಕೆ ಒಂದು ನೆಪ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ದೀಪಾವಳಿ ಅಂದಾಗ ಹೌದು, ಎಣ್ಣೆ ಸ್ನಾನ, ಹೊಸ ಬಟ್ಟೆ, ಪಟಾಕಿ, ಇದು ಪ್ರಥಮ ದಿನ ನಡೆಯುವಂತಹ ವಿಷಯ. ಇದೆಲ್ಲ ಎರಡನೇ ದಿನ, ಅಮಾವಾಸ್ಯೆ ದಿನ ಕೆಲವರು ಕೇದಾರೇಶ್ವರಿ ವ್ರತ ಮಾಡ್ತಾರೆ, ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ತಾರೆ. ಇದು ಒಂದನ್ನಾದರೂ ಮಾಡ್ತಾರೆ, ಎರಡನ್ನಾದರೂ ಮಾಡ್ಬೋದು. ನೀವು ನಿಮ್ಮ ಇಷ್ಟ, ನಿಮಗೆ ಪದ್ಧತಿ ಯಾವುದಿದೆಯೋ ಮಾಡಿ. ಆದರೆ ಲಕ್ಷ್ಮೀ ಪೂಜೆ ಅನ್ನೋದನ್ನು ನೀವು ಅಭ್ಯಾಸ ಇಲ್ಲ, ಪದ್ಧತಿ ಇಲ್ಲ ಅಂತಂದ್ರೂ ಮಾಡ್ಬೋದು. ನಾನು ಆ ಬಗ್ಗೆ ಹೇಳಬೇಕಾದ್ರೆ 23-24ರಲ್ಲಿ ಸುಮಾರು ಯಶಸ್ಸನ್ನು, ಸುಮಾರು ಒಂದು ಥರ ಏನು ಹೇಳ್ತಾರೆ, ಧನ ಸಂಪತ್ತನ್ನು ಕೂಡ ನಾನು ನನ್ನ ಜೀವನದಲ್ಲಿ ಬರಮಾಡಿಕೊಂಡೆ. ಅದಕ್ಕೆ ಕಾರಣವಾದ ಕೆಲವೊಂದು ಯಂತ್ರಗಳ ಬಗ್ಗೆ ಹೇಳ್ತೀನಿ ನಿಮಗೆ. ನೋಡಿ, ಈ 3 ಯಂತ್ರಗಳು ನನಗೆ ತುಂಬ ಸಹಾಯ ಮಾಡಿದಂಥ ಯಂತ್ರಗಳು ಅಂತ ಹೇಳ್ಬೋದು. ಇದು ಶ್ರೀ ಯಂತ್ರ, ಇದು ಲಕ್ಷ್ಮಿ, ಮತ್ತು ಇದು ಲಕ್ಷ್ಮಿ ಯಂತ್ರ. ಇದು 3 ವಿಶೇಷ ಏನು ಅಂದರೆ, ಚಿನ್ನದ ನೀರನ್ನು ಹಾಕಿದಂಥ ಒಂದು ತಾಮ್ರದ ಮೇಲೆ ಇದೆ ಆ ಯಂತ್ರಗಳು, ಮತ್ತು ಲಕ್ಷ್ಮಿಯ ಒಂದು ಭಾವಚಿತ್ರ ಅಂತ ಹೇಳ್ಬೋದು. ಇದು ಯಾವುದರ ಮೇಲೆ ಕೂಡಿಸಿದ್ದಾರೆ ಅಂದರೆ ಪೈರೈಟ್ ಕ್ರಿಸ್ಟಲ್ ಮೇಲೆ ಮೌಂಟ್ ಆಗಿದೆ. ಇದು ಪೈರೈಟ್ ಬಗ್ಗೆ ನಿಮಗೆ ಗೊತ್ತೇ ಇದೆ, ಹಣವನ್ನು ಆಯಸ್ಕಾಂತದಂತೆ ಸೆಳೆಯುವಂಥ ಒಂದು ಶಕ್ತಿ ಇರುವಂಥ ಕ್ರಿಸ್ಟಲ್ ಅದು ಪೈರೈಟ್. ಸೊ ಈ 3 ಯಂತ್ರದಲ್ಲಿ ಯಾವುದನ್ನಾದರೂ ಸರಿ ನೀವು ಬಳಸಬಹುದು. ಸೊ ಆ ಲಕ್ಷ್ಮೀ ಪೂಜೆಗೆ ನಿಮ್ಮ ದೇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಬೋದು, ಅಥವಾ ನಿಮ್ಮ ಆಫೀಸು, ನಿಮ್ಮ ಬಿಸ್ನೆಸ್ ಇರುವಂಥ ಕ್ಷೇತ್ರದಲ್ಲಿ ಕೂಡ ಇಡ್ಬೋದು. ಸೊ ಸದ್ಯಕ್ಕೆ ನಾನು ಒಂದು ಯಂತ್ರವನ್ನು ಮಾತ್ರ ಇಲ್ಲಿ ನಿಮಗೆ ತೋರಿಸೋ ಸಲುವಾಗಿ ಇಟ್ಕೋತೀನಿ. ಮತ್ತು ಒಂದು ಯಂತ್ರವನ್ನು ನಾವು ಮಾಡೋಣ.
ದೀಪಾವಳಿಗೆ ಇದು ವಿಶೇಷವಾದ ಯಂತ್ರ. ನಿಮಗೆ ಇಲ್ಲಿ ಕೊಡುವ ಯಂತ್ರದ ಜೊತೆಗೆ ನೀವು ಕೈಯಾರ ಕೆಲವೊಂದನ್ನು ಮಾಡಬೇಕು. ಏನಂದರೆ ನಾವು ದುಡ್ಡು ಕೊಟ್ಟು ಒಬ್ಬರನ್ನ ಹೋಟ್ಲಿಗೆ ಕರ್ಕೊಂಡು ಹೋಗೋದು ಒಂದು, ನಾವು ಕೈಯಾರೆ ಒಂದೇ ಒಂದು ಅಡುಗೆ ಮಾಡಿ ಬಡಿಸೋದು ಕೂಡ ವಿಶೇಷವಾದ ಪ್ರೀತಿ ಇರತ್ತಲ್ಲ ಹಾಗೆ. ಸೊ ಈ ದೀಪಾವಳಿ ಯಂತ್ರಕ್ಕೆ ಒಂದು ಚೌಕದಲ್ಲಿ 4 ರೋ 4 ಕಾಲಮ್, ಅಂದರೆ ಆ ಸ್ಕ್ವೇರ್ ಮಧ್ಯ 3 ಲೈನ್ಗಳು ಬರುತ್ತೆ. ಸೊ ಮೊದಲನೇ ಘಟ್ಟದಲ್ಲಿ 10 ಮತ್ತು ಎರಡನೇದರಲ್ಲಿ 17, 2 ಮತ್ತು 7 ಬರಿತೀವಿ. ಇದು ಒಂದು ಲೈನ್ ಆಯಿತು. ಎರಡನೇ ಲೈನಲ್ಲಿ 6, 3, 14 ಮತ್ತು 13 ಬರಿತೀವಿ. ಇದು ಎರಡನೇ ಲೈನ್ ಆಯಿತು. ಮೂರನೇ ಲೈನಲ್ಲಿ 16, 11, 8 ಮತ್ತು 1 ಬರಿತೀವಿ. ಈಗ ಕೊನೆ ಲೈನ್ ಮಾತ್ರ ನಮಗೆ ಉಳ್ಕೊಂಡಿದೆ. 4, 5, 12, 15. ಇದು ದೀಪಾವಳಿಯ ವಿಶೇಷವಾದ ಯಂತ್ರ ಅಂತ ಹೇಳ್ಬೋದು. ಇಲ್ಲಿ ಮೇಲೆ ಶ್ರೀ ಅಂತ ಬರ್ಕೊಳ್ಳಿ ಮತ್ತು ಇಲ್ಲಿ ಸ್ವಸ್ತಿಕವನ್ನು ಬರೀರಿ. ಸ್ವಸ್ತಿಕದ ಬಗ್ಗೆ ಒಂದು ವಿಶೇಷವಾದ ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೆ, ಅದನ್ನು ಕೂಡ ನೀವು ನೋಡ್ಕೋಬೋದು. ಮತ್ತು ಈ ಪಕ್ಕದಲ್ಲಿ ಓಂ ಅಂತ ಬರ್ಕೊಳ್ಳಿ ಮತ್ತು ಇಲ್ಲಿ ನೀವು ಲಾಭ ಅಂತ ಬರ್ಕೊಳ್ಳಿ. ನೀವು ಯಾವ ಭಾಷೆಯಲ್ಲಿ ಬೇಕಾದರೂ ಆ ಲಾಭವನ್ನು ಬರಿಬೋದು. ಇದು ಯಂತ್ರದ ವಿಷಯ ಆಯಿತು. ಮತ್ತು ಇಲ್ಲಿ ವಿಶೇಷವಾದ ಪಿರಮಿಡ್, ಇದು ರೌಂಡ್ ಶೇಪಲ್ಲಿ ಇರುವಂಥ ಪಿರಮಿಡ್. ಇದು ನಿಮಗೆ ಸಾಧ್ಯ ಆದರೆ ತಗೊಳ್ಳಿ, ಇಲ್ಲದೇ ಇದ್ದರೆ ಪರವಾಗಿಲ್ಲ. ಈ ಯಂತ್ರ ಮಾತ್ರ ಇದ್ರೂ ಕೆಲಸ ಆಗತ್ತೆ. ಅಂದರೆ ಸೀರೆ ಉಟ್ಕೊಂಡು ರೆಡಿ ಆದರೂ ರೆಡಿ ಆದಂಗೆ ಜೊತೆನಲ್ಲಿ ಒಡವೆ ಹಾಕ್ಕೊಳ್ಳೋದು ಬಿಡೋದು ನಿಮ್ಮ ಶಕ್ತಿ, ನಿಮ್ಮ ಇಷ್ಟ ಮತ್ತು ನಿಮ್ಮ ಇಚ್ಛೆ ಅಂತ ಹೇಳ್ಬೋದು. ಇದನ್ನು ಮನಿ ಮ್ಯಾಗ್ನೆಟ್ ಕೋನಿಕಲ್ ಪಿರಮಿಡ್ ಅಂತ ಹೇಳ್ತೀವಿ. ಏಕೆಂದರೆ ಇದು ರೌಂಡ್ ಆಗಿದೆ ನೋಡಿ. ಪಿರಮಿಡ್ ಇರೋದೇ ಬೇರೆ ಥರ ನೋಡಿ. ರೆಗ್ಯುಲರ್ ಪಿರಮಿಡ್ ಈ ಥರ ಇರುತ್ತೆ, ಆದರೆ ಇದು ಕೋನಿಕಲ್ ಪಿರಮಿಡ್. ಸೊ ಇಲ್ಲಿ ಮೇಲೆ ಶ್ರೀ ಯಂತ್ರ ಇದೆ, ಅದರ ಕೆಳಗೆ ಮುತ್ತು ಇದೆ ಮತ್ತು ಪೈರೈಟ್ ಇದೆ. ಸೊ ನಿಮಗೆ ಶ್ರೀಯಂತ್ರ ಅಂತಂದರೆ ಯಶಸ್ಸು, ಧನ ಸಂಪತ್ತು ಎಲ್ಲವನ್ನೂ ತಂದು ಕೊಡುತ್ತೆ. ಮತ್ತು ಪೈರೈಟ್, ಅದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಧನ ಸಂಪತ್ತನ್ನು ತಂದುಕೊಡೋದಕ್ಕೆ ಆಯಸ್ಕಾಂತದ ಹಾಗೆ ಕೆಲಸ ಮಾಡುತ್ತೆ. ಮುತ್ತು ಅಂತಂದಾಗ ಕಡಲಲ್ಲಿ ಸಿಗುವಂಥ ಈ ಒಂದು ಮುತ್ತು ನಿಮಗೆ ಭಾವನೆಗಳನ್ನು ಸಮತೋಲನ, ಅಂದರೆ ಹಣ ಇದ್ದರೂ ಇಲ್ಲದೇ ಇದ್ದರೂ ಒಂದೇ ಥರ ಗ್ರೌಂಡೆಡ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಒಂದು. ಮತ್ತು ಇನ್ನೊಂದು, ಇದು ಸಕ್ಸಸ್ ಮತ್ತು ವೆಲ್ತ್ಗಾಗಿ ಬಳಸುವಂಥ ಕೋನಿಕಲ್ ಪಿರಮಿಡ್. ಇದರಲ್ಲಿ ಸಿಟ್ರಿನ್ ಇದೆ ಮತ್ತು ಇಲ್ಲಿ ಮೇಲೆ ಒಂದು ಇನ್ಫಿನಿಟಿ ಸಿಂಬಲ್ ಇದೆ. ಒಳಗಡೆ ಅದರಲ್ಲೇ ಒಂದು ಇನ್ಫಿನಿಟಿನ ಕೊಟ್ಟಿದ್ದಾರೆ. ಮತ್ತು ಇಲ್ಲಿಂದ ಮೇಲೆ ನೀವು ಎಫೆಕ್ಟ್ ನೋಡಿದ್ರೆ ಟೈಗರ್ ಹಾಗೆ ಕಾಣಿಸುತ್ತೆ. ಸೊ ಕೆಳಗಡೆ ಇರೋದು ಸಿಟ್ರಿನ್. ಸಿಟ್ರಿನ್ ಬಂದು ಎಲ್ಲ ನಕಾರಾತ್ಮಕ ವಿಷಯಗಳನ್ನು ತೊಡೆದು ಹಾಕಿ ಅಬಂಡನ್ಸ್, ಅಂದರೆ ಒಂದು ಅಭಿವೃದ್ಧಿನ, ಯಶಸ್ಸನ್ನು, ಐಶ್ವರ್ಯವನ್ನು ತಂದು ಕೊಡುತ್ತೆ. ಮತ್ತು ಕ್ಲಾರಿಟಿ ಕೊಡುತ್ತೆ, ಕ್ರಿಯೇಟಿವಿಟಿ ಅದನ್ನು ತಂದು ಕೊಡುತ್ತೆ, ಖುಷಿ, ಸಂತೋಷ, ಕಾನ್ಫಿಡೆನ್ಸ್, ಮತ್ತು ಒಂದು ಗೋಲ್, ಅಂದರೆ ಗುರಿ ಅನ್ನೋದು ಇರಬೇಕಲ್ವ, ಅದೇ ಇಲ್ಲದ್ರೆಗೆ ಅದನ್ನು ಕೂಡ ತಂದು ಕೊಡುತ್ತೆ. ಮತ್ತು ಇಷ್ಟು ವಿಷಯವನ್ನು ಇದು ಮಾಡುತ್ತೆ ಈ 2 ಪಿರಮಿಡ್ಸ್ ಒಂದು. ಸೊ ನೀವು ಅದರ ಜೊತೆಯಲ್ಲಿ ಇನ್ನೊಂದು ತುಂಬ ವಿಶೇಷವಾದ, ಮತ್ತು ಇದು ತುಂಬ ಮುದ್ದಾಗಿ ಕ್ಯೂಟಾಗಿ ನನಗೆ ತುಂಬ ಇಷ್ಟವಾದ ಒಂದು ವಿಷಯ, ವೆಲ್ತ್ ಸಂದೂಕ್ ಅಂತ ಹೇಳ್ಬಿಟ್ಟು. ಸಂದೂಕ್ ಅಂದರೆ ಪೆಟ್ಟಿಗೆ ಅಲ್ವಾ, ಅದು ಇರೋದೇ ನೋಡಿ ಎಷ್ಟು ಕ್ಯೂಟಾಗಿದೆ. ಇದರ ಒಂದು ಡಿಸೈನ್ ಎಲ್ಲ ನಿಮಗೆ ಹಣವನ್ನು ತಂದುಕೊಡೋದಕ್ಕೆ ಪೈರೈಟ್ ಇದೆ ಮತ್ತು ಸಿಟ್ರಿನ್ ಇದೆ. ಈ ಡಬ್ಬಿನಲ್ಲಿ ನೀವು ಈ ದೀಪಾವಳಿಗೆ ನಿಮಗೆ ತೋಚಿದಂಥ ಒಂದು ಕಾಸನ್ನು ಕೂಡ ಜೊತೆಗೆ ಹಾಕ್ಬೋದು, ಅಥವಾ ಹೀಗೆ ಇಟ್ಟರು ನಡೆಯುತ್ತೆ. ಸೊ ಈ ಯಂತ್ರದ ಮಧ್ಯದಲ್ಲಿ ಈ ಸಂದೂಕ್ ಇರಲಿ ನೋಡಿ. ಯಂತ್ರ ನಾನು ನನ್ನ ಕಡೆಗೆ ತಿರುಗಿಸ್ಕೊಂಡು ಬರ್ದಿದ್ದೀನಿ, ನಿಮ್ಮ ಕಡೆ ತಿರುಗಿಸ್ತಾ ಇದ್ದೀನಿ. ಮಧ್ಯದಲ್ಲಿ ಸಂದೂಕ್ ಇದೆ, ಬಲಗಡೆಗೆ ಈ ವೆಲ್ತ್ ಕೋನಿಕಲ್ ಪಿರಮಿಡ್ ಇದೆ, ಲೆಫ್ಟ್ಗೆ ಶ್ರೀಯಂತ್ರದ ಪಿರಮಿಡ್ ಇದೆ. ಇದಿಷ್ಟನ್ನು ನೀವು ಇಟ್ಟು ಇದಕ್ಕೆ ನೀವು ಈ ಯಂತ್ರದ ಹಿಂದೆ ಇದನ್ನು ಬೇಕಾದರೂ ಇಡ್ಬೋದು, ಅಥವಾ ಈ ಒಂದು ರೀತಿಯಲ್ಲಿ ಇಟ್ಬಿಟ್ಟು ಪೂಜೆಯನ್ನು ಮಾಡಿ. ನೀವು ದೀಪಾವಳಿ ಅಮಾವಾಸ್ಯೆ ದಿವಸ ಇದನ್ನು ಮಾಡಿ ಈ ಯಂತ್ರವನ್ನು ಬರೆದು ಹೀಗೆ ಇಟ್ಬಿಟ್ಟು, ಕಿರು ದೀಪಾವಳಿ ಅಂತ ಬರುತ್ತೆ, ಕಾರ್ತಿಕ ದೀಪಂ, ಅಲ್ಲಿವರೆಗೂ ಇದು ಹೀಗೆ ಇರಲಿ. ಆಮೇಲೆ ಬೇಕಾದ್ರೂ ನೀವು ಸ್ಥಳಾಂತರಿಸ್ಬೋದು, ಇಲ್ಲ ಹಾಗೆ ಮುಂದಿನ ದೀಪಾವಳಿವರೆಗೂ ಬೇಕಾದರೂ ಇರ್ಬೋದು. ಮತ್ತೆ ಯಾವುದಾದ್ರೂ ಲಕ್ಷ್ಮಿ ಯಂತ್ರವನ್ನು ನಾವು ಹೇಳೋದಿದ್ದಾಗ ಆ ಲಕ್ಷ್ಮಿ ಯಂತ್ರವನ್ನು ಇದಕ್ಕೆ ಸೇರಿಸೋದನ್ನು ಕೂಡ ನಾನು ನಿಮಗೆ ಕೊಡ್ತೀನಿ. ಸೊ ಇದಿಷ್ಟು ಈ ದೀಪಾವಳಿಗೆ ನೀವು ಮಾಡಬೇಕಾದಂಥ ವಿಷಯ. ಮತ್ತು ಇದಕ್ಕೆ ನೀವು ನೈವೇದ್ಯಕ್ಕೆ
ಎಲೆ ಅಡಿಕೆ ಬಾಳೆಹಣ್ಣನ್ನು ಇಡ್ಬೋದು ಅಥವಾ ಕಾಯಿ ಒಡೆದು ಪೂಜೆ ಮಾಡ್ಬೋದು. ನಿಮ್ಮ ಲಕ್ಷ್ಮೀ ಪೂಜೆನಲ್ಲಿ ಇದನ್ನು ಕೂಡ ನೀವು ಸೇರಿಸ್ಕೋಬೋದು. ನಿಮಗೆ ಇದೆಲ್ಲ ತಗೊಳ್ಳೋದಕ್ಕೆ ಒಂದು ಸೌಕರ್ಯ ಇಲ್ಲ ಅಥವಾ ಇಚ್ಛೆ ಇಲ್ಲ ಅಂತಂದಾಗ ಈ ಯಂತ್ರವನ್ನು ಮಾತ್ರವಾದರೂ ಮಾಡಿ ಅದರ ಮೇಲೆ ಅರಿಶಿಣದ ಕೊಂಬನ್ನು ಇಟ್ಟು ಪೂಜೆಯನ್ನು ಮಾಡಿ. ದೀಪಾವಳಿ ನಿಮಗೆ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಯಶಸ್ಸು ಎಲ್ಲವನ್ನು ತಂದುಕೊಡ್ಲಿ. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.